ವೀಕ್ಷಕರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್, ಫೋನ್ ಟ್ಯಾಪ್ ಬಿರುಗಾಳಿ ಎಬ್ಬಿಸಿದೆ. ಇತ್ತ ಸತೀಶ್ ಜಾರಕಿಹೊಳಿ ಎಚ್ ಡಿ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ಅದು ಕೂಡ ಬಿರುಗಾಳಿ ಎಬ್ಬಿಸಿದೆ. ಸಚಿವ ಸತೀಶ್ ರಾಜಕೀಯ ದಾಳಕ್ಕೆ ಕೈ ನಾಯಕರೇ ಪತ್ರಗೊಟ್ಟಿದ್ದಾರೆ. ಅಪ್ಪ ಮಗನನ್ನ ಭೇಟಿ ಮಾಡಿದ್ದೇಕೆ ಸಚಿವ ಜಾರಕಿಹೊಳಿ? ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಶಿಂಧೆ ಯುಗಾರಂಭ ಆಗೋದು ಫಿಕ್ಸ್. ಹಾಗಾದ್ರೆ ಸತೀಶ್ ಎಚ್ಡಿಕೆ ಡಿನ್ನರ್ ಪಾರ್ಟಿಯಲ್ಲಿ ತಪ್ಪೇನಿದೆ ಅಂತ ಸಚಿವ ಎಂಬಿ ಪಾಟೀಲ್ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಿದ್ರು. ಜಾರಕಿಹೊಳಿಗೆ ಭೇಟಿ ಮಾಡಬೇಡಿ ಎಚ್ಡಿಕೆನ ಅಂತ ಏನಾರ ಹೇಳಕ್ಕಾಗುತ್ತೇನೋ? ಇಲ್ಲ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವರು ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಅಲ್ಲಿ ನಮ್ಮದು ಇದೆ. ಎಂಎಸ್ಎಂಇ ಮಿನಿಸ್ಟರ್ ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಸಚಿವರು. ಏನಾಯ್ತ್ರಪ್ಪ ನಮಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅಂತ ಕೇಳ್ತೀವಿ. ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು. ಹೀಗಾಗಿ ಇದರಲ್ಲೇನು ನಿಮ್ ಪ್ರಕಾರ ಭೇಟಿನೇ ಆಗಬಾರ್ದು, ಡಿನ್ನರು ಮಾಡಬಾರ್ದು, ಊಟನೂ ಮಾಡಬಾರ್ದು, ತಿನ್ನಬಾರ್ದು. ಪಿಡಬ್ಲ್ಯೂಡಿ ಸಚಿವರು ಮತ್ತು ಕೇಂದ್ರ ಕೈಗಾರಿಕಾ ಸಚಿವರು ಇಬ್ಬರು ಸೇರಿ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಮಹತ್ವದ ತೀರ್ಮಾನ ಚರ್ಚೆ ಮಾಡಿರ್ಬೋದಾ ಅಥವಾ ಅದು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಯಾಕೆ ಭೇಟಿಯಾಗಿದ್ರು, ಏನ್ ಭೇಟಿಯಾಗಿದ್ರು, ಅಥವಾ ಅವ್ರು ಬಂದಿದ್ದಾರೆ ಕರೆದಿರ್ಬೋದು, ಊಟಕ್ಕೆ ಕರೆದಿರ್ಬೋದು, ಬಿಟ್ಟಿರ್ಬೋದು. ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ ಅಂತ ನಾ ಮಾತಾಡಕ್ ಸಾಧ್ಯ ಇಲ್ಲ. ಯಾವ ಮಂತ್ರಿ ಆಗ್ಲಿ, ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳಕ್ ಆಗಲ್ಲ. ಯಾರು ವೈಯಕ್ತಿಕವಾದಂತ ಭೇಟಿಯಾಗಲಿ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್. ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂತ ಸಂದರ್ಭವೂ ಅಲ್ಲ, ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ. ಭೇಟಿ ಯಾಕಾಯ್ತು ಏನಾಯ್ತು ಅಂತ ನಾನು ಕೇಳಲಿಕ್ಕೆ ಆಗಲ್ಲ. ಅದು ಅವ್ರವ್ರ ಇಚ್ಛೆ. ಯಾರನ್ನೂ ಭೇಟಿ ಮಾಡಿ, ಯಾವ ಮಂತ್ರಿ ಆಗ್ಲಿ, ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳಕ್ ಆಗಲ್ಲ. ಯಾರು ಒಟ್ಟಲ್ಲಿ ಇದು ಬಹಳ ಸಾಮಾನ್ಯವಾದಂತಹ ಒಂದು ಘಟನೆ ಅಂತೂ ಅಲ್ಲ. ಇಡೀ ರಾಜ್ಯ ರಾಜಕೀಯದಲ್ಲಿ ಅನೇಕ ಬಗೆಯ ಕಂಪನಿಗಳನ್ನ ಹುಟ್ಟಾಕ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಬೆಳಗಾವಿಯ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಡಿಕೆಶಿ ನಡುವಿನ ಇರುಸುಮುರುಸು, ಸಿದ್ದರಾಮಯ್ಯ ಡಿಕೆಶಿ ನಡುವಿನ ಇರುಸುಮುರುಸು, ಅಥವಾ ಅವರಿಬ್ಬರ ನಡುವಿನ ಕೋಲ್ಡ್ ವಾರ್, ಬಿಜೆಪಿ ಮತ್ತು ಡಿಕೆಶಿ ನಡುವೆ ಏನಿದೆ ಅನ್ನುವಂತಹ ಒಂದು ಪ್ರಶ್ನೆ, ಒಟ್ಟು ರಾಜ್ಯ ರಾಜಕಾರಣವನ್ನ ಗಮನದಲ್ಲಿಟ್ಟು ನೋಡಿ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಮಾಡಿದ್ರೆ ಹಲವು ಈಕ್ವೇಷನ್ಸ್ ಹೊರಗಡೆ ಬರುತ್ತೆ. ಸೊ ಏನ್ ನಡೀತಾ ಇದೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕಂಪನವನ್ನ ಸೃಷ್ಟಿ ಮಾಡಿದೆ ಈ ಒಂದು ಭೇಟಿ ವಿಚಾರವಾಗಿ. ಆದ್ರೆ ಅವರ ಇಬ್ಬರ ವಿಚಾರವಾಗಿ ಮಾತಾಡೋದಾದ್ರೆ, ಒಂದು ಕಡೆ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು, ಮತ್ತೊಂದು ಕಡೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಇಬ್ರು ಭೇಟಿ ಮಾಡಿದಾಗ ಅಲ್ಲಿ ಏನ್ ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಈಗ ಆಲ್ರೆಡಿ ಸಿಕ್ಕಿದೆ. ಆದ್ರೆ ಅದೆಲ್ಲವೂ ಕೂಡ ಆನ್ ರೆಕಾರ್ಡ್ ಮಾತುಕತೆ ಆಗಿದೆ. ಆದ್ರೆ ಅದರ ಬಿಹೈಂಡ್ ಏನ್ ಮಾತುಕತೆ ಆಗಿದೆ ಅನ್ನೋದು ಇಲ್ಲಿವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಅಂತೆ ಕಂತೆಗಳು, ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ನೋಡಿ, ಮೊದಲಿಗೆ ಅವರ ಇಬ್ಬರ ಭೇಟಿ ಆದ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ನೋಡಿ, ಇವತ್ತು ಔಪಚಾರಿಕವಾಗಿ ಅವರನ್ನ ಭೇಟಿ ಮಾಡಿರೋದು ಸ್ಪಷ್ಟ ಅಂತೇಳಿ ಒಂದಷ್ಟು ಸ್ಪಷ್ಟನೆ ಕೊಡುವಂತ ಕೆಲಸಗಳಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಹೋಗಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದಾಗ ಇಬ್ಬರು ಕೂಡ ಆರೋಗ್ಯದ ಬಗ್ಗೆ ವಿಚಾರಣೆಯನ್ನ ಮಾಡ್ಕೊಂಡಿದ್ದಾರೆ. ಆರೋಗ್ಯ ಹೇಗಿದೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಬ್ಬರು ಕೂಡ ಆರೋಗ್ಯದ ವಿಚಾರವಾಗಿ ಕೆಲ ಮಾತುಕತೆಯನ್ನು ನಡೆಸಿದ್ರು. ಅದಾದ ಬಳಿಕ ರಾಜ್ಯದ ಅಭಿವೃದ್ಧಿಯ ವಿಚಾರವಾಗಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ಪ್ರಸ್ತಾಪವನ್ನ ಕುಮಾರಸ್ವಾಮಿ ಅವರ ಮುಂದೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಬೆಳಗಾವಿಯ ಸಾಹುಕಾರ್, ಬೆಳಗಾವಿಗೆ ಏನಾದ್ರೂ ಒಂದು ಅಭಿವೃದ್ಧಿ ಮಾಡಲೇಬೇಕು ಅಂತೇಳಿ ಅವರು ಕೂಡ ಒಂದಷ್ಟು ಅವರಲ್ಲಿ ಕೂಡ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ಬೆಳಗಾವಿಗೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಮಾಡಿದ್ದಾರೆ ಅನ್ನೋ ವಿಚಾರ ಕೂಡ ಗೊತ್ತಾಗ್ತದೆ. ಹಾಗಾಗಿ ರಾಜ್ಯದ ಅಭಿವೃದ್ಧಿ ಜೊತೆಗೆ ಅವರ ಆರೋಗ್ಯದ ವಿಚಾರವಾಗಿ ಮಾತಾಡೋದಕ್ಕಾಗಿ ಅವರು ಹೋಗಿದ್ರು ಅಂತೇಳಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತ ಮಾಹಿತಿ. ಇದರ ಹೊರತಾಗಿ ನೋಡಿ, ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಡಿಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕಮಿಂಗ್ ಡೇಸ್ ಅಲ್ಲಿ ಸಿಎಂ ಆಗ್ತಾರೆ ಅಂತೇಳಿ. ಸೊ ಅದನ್ನ ತಪ್ಪಿಸುವ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿರುವಂತಹ ಕೆಲವರು ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರಂತೆ
ಅನ್ನೋ ಚರ್ಚೆಗಳು ಕೂಡ ನಡೀತಾ ಇತ್ತು. ಯಾಕಂದ್ರೆ ಇದೇ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಅಥವಾ ಎಂ ಬಿ ಪಾಟೀಲ್ ಅವರಾಗಿರ್ಬೋದು ಅಥವಾ ಪರಮೇಶ್ವರ್ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಅವ್ರಿಗೂ ಕೂಡ ಮುಂದೊಂದು ದಿನ ಸಿಎಂ ಆಗಬೇಕು ಅನ್ನುವ ಆಸೆಯಲ್ಲಿರುವಂತವ್ರು, ಅವರು ಕೂಡ ಆಕಾಂಕ್ಷಿಗಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು ಮುಂದೊಂದು ದಿನ ನಾನು ಕೂಡ ಸಿಎಂ ಆಗಬಲ್ಲೆ, ಆಗ್ತೀನಿ ಅಂತೇಳಿ. ಸೊ ಎಂ ಬಿ ಪಾಟೀಲ್ ಅವ್ರಿಗೂ ಕೂಡ ಅವರ ಒಂದು ಸಮುದಾಯದಿಂದ ಸಿಎಂ ಆಗಬೇಕು ಅಂತೇಳಿ ಅವ್ರಿಗೂ ಕೂಡ ಆಸೆ ಇರುವಂತದ್ದು. ಮತ್ತೊಂದು ಕಡೆ ಪರಮೇಶ್ವರ್ ಅವರು ಕೂಡ ದಲಿತ ಸಮುದಾಯದಿಂದ ಒಬ್ಬ ಸಿಎಂ ಆಗಬೇಕು ಅಂತೇಳಿ ಈ ಹಿಂದೆ ಕೂಡ ಅವರಿಗೆ ಸಿಎಂ ಆಗೋದನ್ನ ತಪ್ಪಿಸಿದ್ರು. ಈಗ ಒಂದು ಅವಕಾಶ ಇದೆ, ಯಾಕೆ ಅದನ್ನ ಅವಕಾಶವನ್ನ ಬಳಸ್ಕೊಳ್ಬಾರ್ದು ಅಂತೇಳಿ ಅವರು ಕೂಡ ಒಂದು ಆತುರದಲ್ಲಿದ್ದಾರೆ. ಸೊ ಹಾಗಾಗಿ ಇದೆಲ್ಲದರ ನಡುವೆ ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಅವರು ಇದೇ ಒಂದು ಸೆಷನ್ ನ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ರು, ನವೆಂಬರ್ ನಲ್ಲಿ ನಾವು ಡೇಟ್ ಫಿಕ್ಸ್ ಮಾಡಿದ್ವಿ, ಮುಹೂರ್ತ ಫಿಕ್ಸ್ ಮಾಡಿದ್ವಿ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತೇಳಿ. ಸೊ ಇದೆಲ್ಲ ಬೆಳವಣಿಗೆ ನಡುವೆ ಡಿ ಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಆ ಭೇಟಿಯ ಬಳಿಕ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಬಿಜೆಪಿಗೆ ಬರ್ತಾರಂತೆ, ಹಾಗಂತೆ ಹೀಗಂತೆ ಅಂತೇಳಿ ಚರ್ಚೆಗಳು ಆಗ್ತಾ ಇತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಈಗ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡೋದು ಸತೀಶ್ ಜಾರಕಿಹೊಳಿ ಅವರು, ಅದು ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ನಾಯಕ. ಸೊ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂದೇಶವನ್ನ ಕೊಡುವ ಸಲುವಾಗಿ ಅವರನ್ನ ಭೇಟಿ ಮಾಡಿರಬಹುದು ಅಂತೇಳಿ ಒಂದಷ್ಟು ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ ಸದ್ಯಕ್ಕೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ನಮಸ್ಕಾರ ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ, ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್, ಫೋನ್ ಟ್ಯಾಪ್ ಬಿರುಗಾಳಿ ಎಬ್ಬಿಸಿದೆ. ಇತ್ತ ಸತೀಶ್ ಜಾರಕಿಹೊಳಿ ಎಚ್ ಡಿ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ಅದು ಕೂಡ ಬಿರುಗಾಳಿ ಎಬ್ಬಿಸಿದೆ. ಸಚಿವ ಸತೀಶ್ ರಾಜಕೀಯ ದಾಳಕ್ಕೆ ಕೈ ನಾಯಕರೇ ಪತ್ರಗೊಟ್ಟಿದ್ದಾರೆ. ಅಪ್ಪ ಮಗನನ್ನ ಭೇಟಿ ಮಾಡಿದ್ದೇಕೆ ಸಚಿವ ಜಾರಕಿಹೊಳಿ? ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಶಿಂಧೆ ಯುಗಾರಂಭ ಆಗೋದು ಫಿಕ್ಸ್. ಹಾಗಾದ್ರೆ ಸತೀಶ್ ಎಚ್ಡಿಕೆ ಡಿನ್ನರ್ ಪಾರ್ಟಿಯಲ್ಲಿ ತಪ್ಪೇನಿದೆ ಅಂತ ಸಚಿವ ಎಂ ಬಿ ಪಾಟೀಲ್ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಿದ್ರು. ಜಾರಕಿಹೊಳಿಗೆ ಭೇಟಿ ಮಾಡಬೇಡಿ ಎಚ್ಡಿಕೆನ ಅಂತ ಏನಾರ ಹೇಳಕ್ಕಾಗುತ್ತೇನೋ? ಇಲ್ಲ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವ್ರು ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಅಲ್ಲಿ ನಮ್ಮದು ಇದೆ. ಎಂಎಸ್ಎಂಇ ಮಿನಿಸ್ಟರ್ ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಸಚಿವರು. ಏನಾಯ್ತ್ರಪ್ಪ ನಮ್ಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅಂತ ಕೇಳ್ತೀವಿ. ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು. ಹೀಗಾಗಿ ಇದರಲ್ಲೇನು ನಿಮ್ಮ ಪ್ರಕಾರ ಭೇಟಿನೇ ಆಗಬಾರ್ದು